ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 17/5/2026 ಭಾನುವಾರ, ಪ್ರಥಮ ತಿಥಿ ಹಾಗೂ ಕೃತಿಕಾ ನಕ್ಷತ್ರ ಇರುವಂತಹ ದಿನ. ಭಾನುವಾರ ಅನ್ನುವಂಥದ್ದು ಆತ್ಮಶಕ್ತಿ, ನಾಯಕತ್ವ, ಆತ್ಮವಿಶ್ವಾಸದ ಪ್ರಭಾವ ಹೇಗಿರ್ತದೆ ಅನ್ನುವಂಥದ್ದನ್ನು ತೋರಿಸಿದ್ರೆ, ಪ್ರಥಮ ತಿಥಿ ಎನ್ನುವಂಥದ್ದು ಹೊಸ ಆರಂಭಕ್ಕೆ, ಮೊದಲನೇ ಹೆಜ್ಜೆಗೆ, ಹೊಸ ಉತ್ಸಾಹಕ್ಕೆ ಕಾರಣವಾಗಿರುವಂಥದ್ದು. ಕೃತಿಕಾ ನಕ್ಷತ್ರ ಅನ್ನುವಂಥದ್ದು ಶುದ್ಧೀಕರಣ, ತೀಕ್ಷ್ಣತೆ, ನಿರ್ಧಾರಕ ಶಕ್ತಿ, ರೂಪಾಂತರ ಮಾಡುವಂಥ ಒಂದು ವಿಧಾನಕ್ಕೆ ಕಾರಣವಾಗಿರುವಂಥದ್ದು. ಈ ಭಾನುವಾರ, ಪ್ರಥಮ ತಿಥಿ ಮತ್ತು ಕೃತಿಕಾ ನಕ್ಷತ್ರ ಒಟ್ಟಿಗೆ ಸೇರಿದ್ರೆ ಆತ್ಮಶಕ್ತಿ ಅನ್ನುವಂಥದ್ದು, ಹೊಸ ಆರಂಭಕ್ಕೆ ಕಾರಣ ಅನ್ನುವಂಥದ್ದು, ತೀಕ್ಷ್ಣ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಅನ್ನುವಂಥದ್ದು, ಇವು 12 ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತವೆ ಎನ್ನುವಂಥದ್ದನ್ನು ನಾವು ನೋಡುವಂಥ ಒಂದು ಸುಸಂದರ್ಭ. ಮೇಷರಾಶಿಯವರ ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ನಾಯಕತ್ವ ಪಾತ್ರಗಳಲ್ಲಿ ಉತ್ತಮ ಅವಕಾಶ ಅನ್ನುವಂಥದ್ದು ದೊರೀತದೆ. ಹೊಸ ಯೋಜನೆ ಅಥವಾ ಹೊಸ ಆಲೋಚನೆಗಳ ಆರಂಭಕ್ಕೆ ಈ ದಿನ ಸೂಕ್ತವಾಗಿರ್ತದೆ. ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಬಲವಾಗಿರ್ತದೆ. ಆದರೆ ತುರ್ತಾಗಿ ಬರುವಂಥ ಕೋಪವನ್ನು ಬಿಟ್ಟು ಬಿಡಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಬಂದರೆ ಅವಕಾಶಗಳು ಕಾಣಿಸ್ತದೆ. ಆರ್ಥಿಕ ಯೋಜನೆಗೆ ಇವತ್ತು ಉತ್ತಮವಾದಂಥ ದಿನ. ತುರ್ತಾಗಿ ಮಾಡುವಂಥ ಖರ್ಚುಗಳನ್ನು ನಿಭಾಯಿಸಬೇಕಾಗಿದ್ದುವಂಥದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳನ್ನು ನೋಡೋದಾದರೆ, ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಮುಕ್ತತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಹಳೆಯ ತಪ್ಪುಗಳನ್ನು ಸರಿಪಡಿಸ್ಕೊಳೋದಕ್ಕೆ, ಯಾವುದಾದ್ರೂ ಅನುಮಾನಗಳಿದ್ದರೆ ಅದನ್ನು ಬಗೆಹರಿಸ್ಕೊಳೋದಕ್ಕೆ ತುಂಬ ಸೂಕ್ತವಾದಂಥ ದಿನ. ಕಠಿಣ ಮಾತುಗಳಿಂದ ಸಂಬಂಧಗಳು ಹಾನಿಯಾಗದಲೇ ಇರೋ ಹಾಗೆ ನೋಡಿಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಶಕ್ತಿಶಾಲಿ ಮತ್ತು ಆತ್ಮವಿಶ್ವಾಸದ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಗುರಿಗಳ ಬಗ್ಗೆ ಉತ್ಸಾಹ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಅಸಹನೆ ಮನೋಭಾವ ಅನ್ನುವಂಥದ್ದು ಕಾಣಬಹುದು. ಆದ್ದರಿಂದ ನಾವೇನು ಮಾಡಬೇಕು? ಕೋಪವನ್ನು ನಿಯಂತ್ರಿಸ್ಕೊಳ್ಬೇಕು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬಾರ್ದು. ಕೇಂದ್ರೀಕರಣವನ್ನು ಕಾಪಾಡಿಕೊಳ್ಬೇಕಾಗ್ತದೆ. ಪರಿಹಾರಕ್ಕೆ ಶ್ರೀರಾಮ ನಾರಾಯಣ ಮಂತ್ರವನ್ನು ಪಠನೆ ಮಾಡುವಂಥದ್ದು ಹೆಚ್ಚು ಶುಭಕರ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕೊನೆಗೊಂದು ಕಿವಿ ಮಾತು: ಸ್ಪಷ್ಟತೆಯಿಂದ ಕಾರ್ಯವನ್ನು ನಿರ್ವಹಿಸಿ, ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಹೊಸದಾಗಿ ಬದುಕನ್ನು ಆರಂಭಿಸಿ. ವೃಷಭರಾಶಿಯವರೇ, ಈ ದಿನ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಕೆಲಸಗಳು ಅಥವಾ ಯೋಜನೆ ಆರಂಭಕ್ಕೆ ಈ ದಿನ ಉತ್ತಮವಾಗಿದೆ. ಜವಾಬ್ದಾರಿ ಹೆಚ್ಚಾಗ್ತದೆ. ಸ್ಥಿರ ಪ್ರಗತಿ ಕಾಣಬಹುದು. ಆದರೆ ಹಠದ ಸ್ವಭಾವವನ್ನು ಬಿಟ್ಟು ಬಿಡಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ಬರಬಹುದು. ದೀರ್ಘಕಾಲಿಕ ಹೂಡಿಕೆ ಬಗ್ಗೆ ಯೋಚಿಸಲು ಉತ್ತಮವಾದಂಥ ದಿನ. ತುರ್ತಾಗಿ ಬರುವಂಥ ಖರ್ಚುಗಳನ್ನು ನಿಭಾಯಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳನ್ನು ನೋಡೋದಾದರೆ ಸ್ಪಷ್ಟತೆ ಮತ್ತು ಗಂಭೀರತೆ ಹೆಚ್ಚಾಗಿರ್ತದೆ. ಕುಟುಂಬದವರ ಜೊತೆ ಹೊಸ ಆರಂಭದ ಚರ್ಚೆಗಳು ಉತ್ಪತ್ತಿಯಾಗ್ತದೆ. ಅಹಂಕಾರ ಮತ್ತು ಕಠಿಣತೆಯನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಪ್ರಾಯೋಗಿಕ ಮತ್ತು ದೃಢ ನಿರ್ಧಾರಾತ್ಮಕ ಮನಸ್ಥಿತಿ ನಿಮ್ಮಲ್ಲಿರ್ತದೆ. ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂಥದ್ದು ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಭಾವನಾತ್ಮಕ ಒತ್ತಡ ಅನ್ನುವಂಥದ್ದು ಕಾಣಿಸ್ತದೆ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದೇನು? ಕಠಿಣತೆಯನ್ನು ತಪ್ಪಿಸಿ, ಕೋಪವನ್ನು ನಿಯಂತ್ರಿಸಿ, ಲವಲವಿಕೆಯಿಂದ ಇರಿ. ಪರಿಹಾರಕ್ಕಾಗಿ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ. ಕೊನೆಗೊಂದು ಕಿವಿ ಮಾತು: ಸ್ಥಿರವಾಗಿರಿ, ಹೊಸ ಆರಂಭಗಳನ್ನು ಸ್ವೀಕರಿಸಿ ಮತ್ತು ಶಾಂತ ರೀತಿಯಿಂದ ನಿಮ್ಮಲ್ಲಿರುವಂಥ ಶಕ್ತಿಯಿಂದ ಕಾರ್ಯವನ್ನು ನಿರ್ವಹಿಸಿ. ಎಲ್ಲ ಶುಭವಾಗ್ತದೆ. ಮಿಥುನ ರಾಶಿಯವರೇ, ಈ ದಿನದ ಉದ್ಯೋಗ ವ್ಯವಹಾರಗಳಲ್ಲಿ, ಸಂವಹನ ಮತ್ತು ಆಲೋಚನೆಗಳಲ್ಲಿ ವೇಗವಾದ ಬೆಳವಣಿಗೆ ಉಂಟಾಗ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮವಾದಂಥ ದಿನ. ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಬಲವಾಗಿರ್ತದೆ. ಆದರೆ ಗೊಂದಲ ಮತ್ತು ಅತಿ ಚಿಂತನೆಯನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಮೂಲಗಳು ಕಾಣಿಸ್ತದೆ. ಆಕಸ್ಮಿಕ ಲಾಭಗಳು ಸಿಗುವಂಥ ಸಾಧ್ಯತೆಗಳಿದೆ. ತುರ್ತಾಗಿ ಹಣಕಾಸಿನ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದನ್ನು ಬಿಟ್ಟು ಬಿಡಿ. ಸ್ವಲ್ಪ ನಿಧಾನವನ್ನು ಮಾಡಿ, ತಾಳ್ಮೆಯಿಂದ ಮುಂದುವರಿಯಿರಿ. ಸಂಬಂಧಗಳನ್ನು ನೋಡೋದಾದರೆ ಮಾತಿನಲ್ಲಿ ಸ್ಪಷ್ಟತೆ ಹೆಚ್ಚಾಗ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಸರಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಕಠಿಣವಾಗಿ ಮಾತನಾಡಬಾರ್ದು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಉತ್ಸಾಹಭರಿತವಾದಂಥ, ಕುತೂಹಲಭರಿತವಾದಂಥ ಮನಸ್ಥಿತಿ ಇದೆ. ಹೊಸದನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಿದೆ. ಕೆಲವೊಮ್ಮೆ ಅಶಾಂತಿ ಎನ್ನುವಂಥದ್ದು ಕಾಡಬಹುದು. ಆದ್ದರಿಂದ ನಾವು
ತುರ್ತಾಗಿ ಮಾತುಗಳನ್ನಾಡಿ ಸಿಗಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ನಿಧಾನವಾಗಿ ಆಲೋಚಿಸಿ ಮಾತನಾಡಬೇಕು, ಗಮನವನ್ನು ಕೇಂದ್ರೀಕರಿಸಬೇಕು, ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಹಸಿರು ಕಾಳನ್ನು ದಾನವನ್ನು ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಹಸಿರು ಕಾಳುಗಳನ್ನು ದಾನ ಮಾಡಿ, ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಸ್ಪಷ್ಟವಾಗಿ ಯೋಚಿಸಿ ಜಾಣ್ಮೆಯಿಂದ ಮಾತನಾಡಿ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಕಟಕ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ನಾಯಕತ್ವ ಅಥವಾ ಮಾರ್ಗದರ್ಶನದ ಪಾತ್ರವನ್ನು ನೀವು ನಿರ್ವಹಿಸಬೇಕಾಗ್ತದೆ. ನಿರ್ಧಾರ ತೆಗೆದುಕೊಳ್ಳಲು ಸ್ಪಷ್ಟತೆ ಅನ್ನುವಂಥದ್ದು ಹೆಚ್ಚಾಗಿರಬೇಕು. ಆದರೆ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಹಣಕಾಸಿನ ವಿಚಾರದಲ್ಲಿ ಹೊಸ ಆರಂಭಗಳು ಉಂಟಾಗಬಹುದು, ಹೊಸ ಅವಕಾಶಗಳು ಬರಬಹುದು, ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಆದರೆ ತುರ್ತಾಗಿ ಆತುರತೆಯಿಂದ ಹಣವನ್ನು ಖರ್ಚು ಮಾಡೋದನ್ನು ಬಿಡಿ, ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿ. ಮಾಡಲೇಬೇಕಾಗ್ತದೆ. ಸಂಬಂಧಗಳನ್ನು ನೋಡೋದಾದರೆ ಹೊಸ ಸ್ಪಷ್ಟತೆ ಎನ್ನುವಂಥದ್ದು ಬರ್ತದೆ. ಹಳೆಯ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗಬಹುದು. ನಿಮ್ಮ ಮನಸ್ಥಿತಿಯಲ್ಲಿ ಉಂಟಾಗುವಂಥ ಏರುಪೇರುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಭಾವನಾತ್ಮಕ ಆದರೆ ದೃಢವಾದ ನಿರ್ಧಾರ ತೆಗೆದುಕೊಳ್ಳುವಂಥ ಮನಸ್ಥಿತಿ ನಿಮ್ಮಲ್ಲಿದೆ. ಭವಿಷ್ಯದ ಬಗ್ಗೆ ಚಿಂತನೆ ಮಾಡೋದಕ್ಕೆ ಉತ್ತಮವಾದಂಥ ದಿನ. ಕೆಲವೊಮ್ಮೆ ಅತಿ ಸಂವೇದನಾಶೀಲತೆ ಎನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಕಾಣಬಹುದು. ಜಾಗ್ರತೆಯಿಂದ ಇರಿ. ಆದ್ದರಿಂದ ನೀವೇನು ಮಾಡಬೇಕು? ಅತಿಯಾಗಿ ಚಿಂತನೆ ಮಾಡೋದನ್ನು ಬಿಡಬೇಕು. ಭಾವನಾತ್ಮಕ ನಿಯಂತ್ರಣವನ್ನು ಕಾಪಾಡಿಕೊಳ್ಬೇಕು. ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಿ ಎಲ್ಲದಕ್ಕೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲವೂ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಆಳವಾಗಿ ಅನುಭವಿಸಿ, ಜಾಣ್ಮೆಯಿಂದ ಕಾರ್ಯನಿರ್ವಹಿಸಿ ಮತ್ತು ಸ್ಪಷ್ಟತೆಯಿಂದ ಹೊಸ ಆರಂಭವನ್ನು ಮಾಡಿ ಈ ದಿನವನ್ನು ಸಂತೋಷದಿಂದ ಆನಂದಿಸಿ. ಸಿಂಹರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವದ ಪಾತ್ರಗಳಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ಬರುವಂಥ ಸಾಧ್ಯತೆಗಳಿದೆ. ಹೊಸ ಯೋಜನೆಗಳ ಆರಂಭಕ್ಕೆ ಉತ್ತಮವಾದಂಥ ದಿನ. ಅಧಿಕಾರ ಮತ್ತು ಗುರುತಿನ ಪ್ರಶಂಸೆ ಹೆಚ್ಚಾಗ್ತದೆ ಈ ದಿನ. ನಿಮ್ಮನ್ನು ಜನ ಗುರುತಿಸುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಇಂಥ ಸಂದರ್ಭಗಳಲ್ಲಿ ಅಹಂಕಾರ ಮತ್ತು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ಬಿಡಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಮೂಲಗಳು ಕಾಣಬಹುದು. ಹಣಕಾಸು ಯೋಜನೆಗೆ ಉತ್ತಮವಾದಂಥ ದಿನ. ಆದರೆ ಪ್ರದರ್ಶನಾತ್ಮಕ ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ಕುಟುಂಬದಲ್ಲಿ ಹೊಸ ಆರಂಭದ ಚರ್ಚೆಗಳ ಸಾಧ್ಯತೆ ಆಗ್ತದೆ. ಆದರೆ ಸಂಬಂಧಗಳಲ್ಲಿ ಪ್ರಭುತ್ವದ ಸ್ವಭಾವವನ್ನು ಬಿಡಿ. ನಾನು ಅನ್ನುವ ಹೆಚ್ಚುಗಾರಿಕೆಯನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಬಲವಾದ ಮತ್ತು ಉತ್ಸಾಹಭರಿತವಾದಂಥ ಮನಸ್ಥಿತಿ ಇದೆ. ಹೊಸ ಗುರಿಗಳತ್ತ ಸ್ಪಷ್ಟನೆ ಎನ್ನುವಂಥದ್ದಿದೆ. ಕೆಲವೊಮ್ಮೆ ಆತುರತೆ ಎನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಏನು ಮಾಡಬೇಕು? ನೀವು ಕೋಪವನ್ನು ನಿಯಂತ್ರಣ ಮಾಡಬೇಕು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ಬಿಟ್ಟುಬಿಡಬೇಕು. ವಿನಯವನ್ನು ಕಾಪಾಡಿಕೊಳ್ಳಿ. ತಾಳ್ಮೆ ಎನ್ನುವಂಥದ್ದಿರಿ. ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಕ್ಷೀರವನ್ನು ದಾನ ಮಾಡಿ, ಎಲ್ಲವೂ ಶುಭ ಆಗ್ತದೆ. ಧೈರ್ಯದಿಂದ ಮುನ್ನಡೆಯಿರಿ. ವಿನಯತೆಯಿಂದ ಕಾರ್ಯನಿರ್ವಹಿಸಿ. ಸ್ಪಷ್ಟತೆಯಿಂದ ಆರಂಭವನ್ನು ಮಾಡಿ. ಕೆಲಸವನ್ನು ಆರಂಭ ಮಾಡಬೇಕಾದ್ರೆ ಯಾವುದೇ ಕನ್ಫ್ಯೂಷನ್ ಬೇಡ. ಕನ್ಯಾ ರಾಶಿಯವರೇ, ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆ ಎರಡಕ್ಕೂ ಉತ್ತಮವಾದಂಥ ದಿನ. ಹೊಸ ಕೆಲಸಗಳನ್ನು ಆರಂಭಿಸಲು ಉತ್ತಮ ಅವಕಾಶ ಸಿಗ್ತದೆ. ಸ್ಪಷ್ಟತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಅತಿಯಾದ ಪರಿಪೂರ್ಣವಾದ ಚಿಂತನೆ ಅನ್ನುವಂಥದ್ದು ಇರ್ತದೆ. ಆದರೆ ಆ ಪರಿಪೂರ್ಣತಾವಾದ ಅನ್ನುವಂಥದ್ದನ್ನು ಅತಿಯಾಗದಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ಇಲ್ಲ ಪರಿಪೂರ್ಣತೆ ಇದು ಹೀಗೇ ಕೆಲಸ ಮಾಡಬೇಕು, ಇದಿಷ್ಟೇ ಫಿನಿಶ್ ಮಾಡಬೇಕು ಅಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. 90% ಆದರೂ ಪರವಾಗಿಲ್ಲ. 80%, 100% ಆಗಲೇಬೇಕು ಎಲ್ಲನೂ ಅಂತ ನೀವು ಅಷ್ಟೊಂದು ಪರ್ಫೆಕ್ಟಾಗಿ ಹೋಗಬಾರ್ದು. ಹಣಕಾಸಿನ ವಿಚಾರದಲ್ಲಿ ಹೊಸ ಯೋಜನೆಗಳು ಆರಂಭವಾಗಬಹುದು. ಬಜೆಟ್ ಯೋಜನೆ ರೂಪಿಸೋದಕ್ಕೋಸ್ಕರ ಉತ್ತಮವಾದಂಥ ದಿನವಾಗಿದೆ. ಆದರೆ ಸಣ್ಣ ಖರ್ಚುಗಳಲ್ಲೂ ಜಾಗ್ರತೆಯನ್ನು ವಹಿಸಬೇಕು. ಖರ್ಚು ಮಾಡಬೇಕಾದ್ರೆ, ನಿಮ್ಮ ಹಣ ಖರ್ಚು ಮಾಡಬೇಕಾದ್ರೆ ನಿಮಗೆ ಗಮನ ಅನ್ನುವಂಥದ್ದು ಇರಬೇಕು. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಹೆಚ್ಚಾಗ್ತದೆ.
ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡ್ತೀರಾ? ಯಾಕೆ ಇವ್ರು ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ? ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಏನೋ ಒಂದು ಲೋಪ ಇದೆಯಲ್ಲ, ಅದನ್ನು ಸಹ ಸರಿಪಡಿಸ್ಕೊಳ್ಬೇಕು. ಅತಿಯಾದಂಥ ಟೀಕೆ ಮಾಡೋದನ್ನು ಕಡಿಮೆ ಮಾಡಿರಿ. ಯಾಕೆ ಮಾಡೋಕೆ ಹೋಗ್ತೀರಾ ನೀವು ಟೀಕೆಯನ್ನು? ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗೆಲ್ಲಿಸಬೇಕು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ವಿಶ್ಲೇಷಣಾತ್ಮಕ ಮತ್ತು ಕೇಂದ್ರೀಕೃತ ಮನಸ್ಥಿತಿ ನಿಮ್ಮಲ್ಲಿದೆ. ಸ್ವಯಂ ಸುಧಾರಣೆ ಬಗ್ಗೆ ಆಸಕ್ತಿ ಹೆಚ್ಚಾಗ್ತದೆ. ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು, ಲವಲವಿಕೆಯಿಂದ ಇರಿ, ಒತ್ತಡಗಳನ್ನು ನಿಯಂತ್ರಿಸಿ, ಹೆಚ್ಚಾಗಿ ಚಿಂತನೆ ಮಾಡೋದಕ್ಕೆ ಹೋಗಬಾರ್ದು. ನಾರಾಯಣನ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಸ್ಪಷ್ಟವಾಗಿ ಯೋಚಿಸಿ ನಿಖರವಾಗಿ ಕಾರ್ಯವನ್ನು ಮಾಡಿ, ಶಿಸ್ತಿನಿಂದ ಕಾರ್ಯವನ್ನು ಆರಂಭಿಸಿ ಮುಂದುವರಿಸಿ. ಸ್ಪಷ್ಟನೆ ಎನ್ನುವಂಥದ್ದು ಇರಬೇಕು ನಿಮ್ಮಲ್ಲಿ, ಅನುಮಾನ ಅನ್ನುವಂಥದ್ದು ಬೇಡ. ಇಲ್ಲಿಯವರೆಗೆ ಯಾರು ದಿನಭವಿಷ್ಯವನ್ನು ನೋಡ್ತಾ ಇದ್ದೀರಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ. ಯೂಟ್ಯೂಬ್ ಚಾನಲನ್ನು, ಜ್ಯೋತಿಷ್ಯ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಭವಿಷ್ಯವನ್ನು ನೋಡಿ, ಎಲ್ಲವೂ ಶುಭವಾಗ್ತದೆ. ತುಲಾರಾಶಿಯವರೇ, ಸಹಭಾಗಿತ್ವ ಮತ್ತು ತಂಡದ ಕಾರ್ಯಗಳಲ್ಲಿ ಹೊಸ ಅವಕಾಶಗಳು ಬರಬಹುದು. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಉತ್ತಮವಾದಂಥ ದಿನ. ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ದಯೆ, ಕರುಣೆ ಅನ್ನುವಂಥದ್ದು ಇರಬೇಕು. ಸ್ಟೆಬಿಲಿಟಿ ಎನ್ನುವಂಥದ್ದು ಇರಬೇಕು. ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಇರಬೇಕು. ತೀರ್ಮಾನ ಮಾಡುವಂಥದ್ದೊಂದು, ಕಾರ್ಯ ಮಾಡುವಂಥದ್ದೊಂದು ಮಾಡಬಾರ್ದು. ನೀವು ತೆಗೆದುಕೊಂಡ ನಿರ್ಧಾರದಲ್ಲಿ ಬೇರೆ ಜೊತೆ ಸೇರಿಕೊಂಡು ನಾನು ಈ ಕಾರ್ಯವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದು ಮಾಡಬೇಕು. ಇವಾಗ ಒಂದು ಮಾತು, ಆಮೇಲೆ ಒಂದು ಮಾತು ಬೇಡ. ಸ್ಪಷ್ಟತೆ ಎನ್ನುವಂಥದ್ದಿರಲಿ. ಹಣಕಾಸಿನ ವಿಚಾರದಲ್ಲಿ ಹೊಸ ಯೋಜನೆಗಳನ್ನು ಆರಂಭಿಸೋದು ತುಂಬ ಶುಭವಾದಂತು. ಹಣಕಾಸಿನ ವಿಚಾರದಲ್ಲಿ ಸಮತೋಲಿತ ಯೋಜನೆಯನ್ನು ರೂಪಿಸೋದಕ್ಕೆ ಉತ್ತಮವಾದಂಥ ದಿನ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಮುಕ್ತತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನೇನಾದರೂ ಇದ್ದರೆ ಸರಿಪಡಿಸ್ಕೊಳೋದಕ್ಕೆ ಉತ್ತಮವಾದಂಥ ದಿನ. ಎಲ್ಲರನ್ನು ಸಂತೋಷಪಡಿಸಲು ಹೋಗಿ ನಿಮ್ಮ ಮಾತನ್ನು ಮರಿಬೇಡಿ. ಕೊಟ್ಟಂಥ ಮಾತು, ಇಟ್ಟಂಥ ಹೆಜ್ಜೆ ಯಾವುದು ಕಾರಣಕ್ಕೆ ಫೇಲ್ ಆಗಬಾರ್ದು, ಅದನ್ನು ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಈಗ ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಸಮತೋಲಿತವಾಗಿದೆ, ಆದರೆ ನಿರ್ಧಾರಾತ್ಮಕ ಮನಸ್ಥಿತಿ ಎನ್ನುವಂಥದ್ದು ಬಂದಿದೆ. ಹೊಸ ದಾರಿಗಳ ಬಗ್ಗೆ ಸ್ಪಷ್ಟನೆ ಎನ್ನುವಂಥದ್ದಿದೆ. ಕೆಲವೊಮ್ಮೆ ಭಾವನಾತ್ಮಕ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಆ ಒತ್ತಡವನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆದ್ದರಿಂದ ಏನು ಮಾಡಬೇಕು? ಅತಿ ಸಂಕೋಚತನವನ್ನು ಬಿಟ್ಟು ಬಿಡಿ. ಅತಿಯಾಗಿ ಚಿಂತನೆ ಮಾಡೋದನ್ನು ಕಡಿಮೆ ಮಾಡಿ, ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ, ಎಲ್ಲದಕ್ಕೆ ಸಹಕಾರಿಯಾಗುವಂತೆ ಹನುಮಂತನ ಮಂತ್ರವನ್ನು ಪಠನೆ ಮಾಡಿ, ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿಡಿ. ಸ್ಪಷ್ಟವಾಗಿ ನಿರ್ಧಾರವನ್ನು ಮಾಡಿ, ಆತ್ಮವಿಶ್ವಾಸದಿಂದ ಹೊಸ ಆರಂಭವನ್ನು ಮಾಡಿ ಅನ್ನುವಂಥ ಒಂದು ಕಿವಿ ಮಾತನ್ನು ನಿಮಗೆ ಇವತ್ತು ಹೇಳಬೇಕಾಗಿದೆ. ವೃಶ್ಚಿಕ ರಾಶಿಯವರು, ಈ ದಿನದ ಉದ್ಯೋಗ ವ್ಯವಹಾರಗಳಲ್ಲಿ ಗುಪ್ತ ಅವಕಾಶಗಳು ಬೆಳಕಿಗೆ ಬರಬಹುದು. ಸಂಶೋಧನೆ ಮತ್ತು ಕಾರ್ಯತಂತ್ರದ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೀತದೆ. ದೃಢ ನಿರ್ಧಾರದಿಂದ ಯಶಸ್ಸು ಅನ್ನುವಂಥದ್ದು ಬರ್ತದೆ. ಆದರೆ ಅತಿಯಾದಂಥ ಗುಪ್ತತೆ, ಅನುಮಾನ ಪಡುವಂಥದ್ದು ಎಲ್ಲವನ್ನು ಬಿಟ್ಬಿಡಬೇಕು. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ಬರ್ತದೆ. ಬಾಕಿ ಇರುವಂಥ ಹಣಕಾಸಿನ ವಿಚಾರಗಳು ಕ್ಲಿಯರ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಆದರೆ ಅಪಾಯಕಾರಿ ಹೂಡಿಕೆಗಳ ಬಗ್ಗೆ ಜಾಗ್ರತೆ ಇರಲಿ, ಅದನ್ನೆಲ್ಲ ಮಾಡೋಕ್ಕೋಗಬಾರ್ದು. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಸತ್ಯ ಅನ್ನುವಂಥದ್ದು ಹೊರಗಡೆ ಬರ್ತದೆ. ಹಳೆಯ ತಪ್ಪುಗಳು ಇವತ್ತು ಸರಿಯಾದಂಥ ಒಂದು ಅವಕಾಶಗಳು ಸಿಗ್ತದೆ. ಆದರೆ ಅಸೂಯೆ ಗುಣ ಮತ್ತು ನಾನು ಅನ್ನುವಂಥ ಅಹಂ ಏನಾದರೂ ನಿಮ್ಮಲ್ಲಿ ಇದ್ದರೆ ಅದನ್ನು ಬಿಟ್ಟುಬಿಡಿ. ಇಲ್ಲ ಅಂತ ಅಂದುಕೊಂಡಿದ್ದೀನಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ತೀವ್ರವಾದಂಥ ಕೇಂದ್ರೀಕೃತವಾದಂಥ ಮನಸ್ಥಿತಿ ಇದೆ. ಹೊಸ ಜೀವನದ ದಿಕ್ಕಿನಲ್ಲಿ ಸ್ಪಷ್ಟವಾಗಿ ಯೋಚಿಸುವಂಥ ಅಗತ್ಯತೆ ಇದೆ.
ಕೆಲವೊಮ್ಮೆ ಭಾವನಾತ್ಮಕ ತೀವ್ರತೆ ಹೆಚ್ಚಾಗಬಹುದು. ಈಗಿನ ಕಾಲದಲ್ಲಿ ಎಲ್ಲ ಓಪನ್ ಮೈಂಡೆಡ್, ನೀವು ಅದೇ ರೀತಿ ಇರಬೇಕು. ಸ್ವಲ್ಪ ಜಾಗ್ರತೆಯಿಂದ ಇರಿ, ಅತಿಯಾಗಿ ಚಿಂತನೆಯನ್ನು ಮಾಡಬಾರ್ದು, ತುರ್ತು ಪ್ರತಿಕ್ರಿಯೆಗಳನ್ನು ನೀಡೋದಕ್ಕೆ ಹೋಗಬಾರ್ದು. ನಿಮ್ಮ ಭಾವನೆಗಳನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕಾದದ್ದು ಅತಿ ಮುಖ್ಯ. ಆದ್ದರಿಂದಾನೇ ನೀವು ದುರ್ಗಾದೇವಿಯನ್ನು ಇದನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಕೊನೆಗೊಂದು ಕಿವಿ ಮಾತು, ಆಳವಾಗಿ ಪರಿವರ್ತಿಸಿ, ಜಾಣ್ಮೆಯಿಂದ ಕಾರ್ಯನಿರ್ವಹಿಸಿ ಮತ್ತು ಸ್ಪಷ್ಟತೆಯಿಂದ ಕಾರ್ಯವನ್ನು ಆರಂಭ ಮಾಡಿ. ಧನುಸ್ಸು ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಬೋಧನೆ, ಮಾರ್ಗದರ್ಶನ ಮತ್ತು ಯೋಜನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ನಾಯಕತ್ವದ ಪಾತ್ರಗಳಲ್ಲಿ ನಿಮ್ಮನ್ನು ಪ್ರಶಂಸೆ ಮಾಡುವಂಥ ಅವಕಾಶಗಳು ಹೆಚ್ಚಾಗಿದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಸೂಕ್ತವಾದಂಥ ದಿನ. ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡಿದ್ದರೆ ಸ್ವಲ್ಪ ಅಡೆತಡೆಗಳಾಗಬಹುದು. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡೋದಕ್ಕೆ ಉತ್ತಮವಾದಂಥ ದಿನ. ದೀರ್ಘಕಾಲಿಕ ಹೂಡಿಕೆಗಳ ಬಗ್ಗೆ ಯೋಚನೆ ಮಾಡಬಹುದು, ಆದರೆ ತುರ್ತು ಖರ್ಚುಗಳನ್ನು ಮಾಡಬಾರ್ದು. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಪರಿಪಕ್ವತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಸಂಬಂಧ ತುಂಬ ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಸಂಬಂಧಗಳ ಮಧ್ಯೆ ಇರುವಂಥ ಬಿರುಕುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಳ್ಳೆಯ ದಿನ. ಕಠಿಣ ಮಾತುಗಳಿಂದ ಯಾರಿಗೂ ನೋವಾಗದಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ತುಂಬ ಆಶಾವಾದಿಯಾದಂಥ, ಕೇಂದ್ರೀಕೃತವಾದಂಥ ಮನಸ್ಥಿತಿ ಇದೆ. ಹೊಸ ಗುರಿಗಳ ಬಗ್ಗೆ ಸ್ಪಷ್ಟವಾಗಿ ಚಿಂತನೆ ಮಾಡುವಂಥ ಸಾಧ್ಯತೆ ಇದೆ. ಕೆಲವೊಮ್ಮೆ ಆತುರತೆ ಎನ್ನುವಂಥದ್ದು ಕಾಣ್ತದೆ. ಆ ಆತುರತೆಯನ್ನು ಕಾಪಾಡಿಕೊಳ್ಬೇಕಾ, ಬಿಟ್ಬಿಡ್ಬೇಕಾ, ನೀವೇ ಯೋಚನೆ ಮಾಡಿ. ಆದ್ದರಿಂದ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಗಮನವನ್ನು ಕೇಂದ್ರೀಕರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಈ ದಿನ ಎಲ್ಲದಕ್ಕೆ ಸಹಕಾರಿಯಾಗಿರುವಂತೆ ಶಿವನ ಪೂಜೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು, ಜ್ಞಾನವನ್ನು ಆಧರಿಸಿ ಸ್ಪಷ್ಟತೆಯಿಂದ ಕಾರ್ಯನಿರ್ವಹಿಸಿ. ನಿಮಗೆ ಜ್ಞಾನ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ. ನಿಮ್ಮಲ್ಲಿರುವಂಥ ಜ್ಞಾನಕ್ಕೆ, ನಿಮ್ಮಲ್ಲಿರುವಂಥ ತಿಳುವಳಿಕೆಗೆ ಬೆಲೆಯನ್ನು ಕೊಡಿ. ಸ್ಪಷ್ಟತೆಯಿಂದ ಕಾರ್ಯವನ್ನು ಮಾಡಿ, ಧೈರ್ಯದಿಂದ ಕಾರ್ಯವನ್ನು ಮುಂದುವರಿಸಿ. ಎಲ್ಲವೂ ಶುಭವಾಗ್ತದೆ. ಮಕರ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ದೀರ್ಘಕಾಲಿಕ ಗುರಿಗಳ ಕಡೆಗೆ ಗಮನ ಹರಿಸುವಂಥದ್ದು ಹೆಚ್ಚಾಗಿರಬೇಕು. ಹೊಸ ಹೊಣೆಗಾರಿಕೆಗಳು ಬರಬಹುದು. ನಾಯಕತ್ವದ ಕೌಶಲ್ಯಗಳನ್ನು ಬಳಸಿದರೆ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ಆದರೆ ಅತಿಯಾಗಿ ಒತ್ತಡವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸಾವಧಾನದಿಂದ ಕಾರ್ಯವನ್ನು ಮಾಡಿ, ಶಾಂತ ರೀತಿಯಿಂದ ಮುಂದುವರಿಯಿರಿ. ಕಿವಿ ಮಾತು, ಹಣಕಾಸಿನ ವಿಚಾರದಲ್ಲಿ ಹೊಸ ಯೋಜನೆಗಳ ಆರಂಭಕ್ಕೆ ಉತ್ತಮ ಅವಕಾಶ. ಸ್ಥಿರವಾದ ಬೆಳವಣಿಗೆ ಕಾಣ್ತದೆ, ಆದರೆ ಅಪಾಯಕರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರದು. ಸಂಬಂಧಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಹೆಚ್ಚಾಗಿರುತ್ತದೆ. ಗಂಭೀರತೆ ಎನ್ನುವಂಥದ್ದು, ಸೀರಿಯಸ್ನೆಸ್ ಅನ್ನುವಂಥದ್ದು ಬರ್ತದೆ. ಹೊಸ ಚರ್ಚೆಗಳು ನಡೀತದೆ, ಆದರೆ ಭಾವನಾತ್ಮಕವಾದಂಥ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ಬಿಡಬೇಕು. ಕಠಿಣವಾಗಿ ವರ್ತಿಸೋದನ್ನು ಬಿಡಬೇಕು. ಸಮಾಧಾನದಿಂದ ಹೇಳಿ. ಜೋರಾಗಿ ಹೇಳೋದ್ರ ಬದಲು ಸಂತೋಷದಿಂದ ನಗುತ್ತಾ ಹೇಳಿ. ಬೇರೆಯವ್ರಿಗೆ ಸಂತೋಷ ಆಗಬೇಕು, ಅದನ್ನೇ ಹೇಳುವಂಥದ್ದು. ಹೋಟೆಲ್ಗಳಲ್ಲಿ ನೋಡ್ತೀರಾ, ಯಾವ ರೀತಿ ಸಪ್ಲೈಯರ್ಗಳು ಬರ್ತಾರಲ್ವ. ನೀವು ಸಪ್ಲೈಯರ್ ಆಗಿ ಅಂತಲ್ಲ, ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಅಲ್ವಾ. ಮನಸ್ಥಿತಿಯನ್ನು ನೋಡೋದಾದರೆ ಶಿಸ್ತುಬದ್ಧ ಮತ್ತು ಗುರು ಕೇಂದ್ರಿತ ಮನಸ್ಥಿತಿ ಇದೆ. ನೀವೇನೋ ಸೀರಿಯಸ್ಸನ್ನೇ, ನೀವೇನೋ ಸ್ಟ್ರಿಕ್ಟನ್ನೇ, ಎಲ್ಲರನ್ನೂ ಅದನ್ನೇ ಹೇಳುವಂಥದ್ದನ್ನು ಸಮಾಧಾನದಿಂದ ಹೇಳಬೇಕು. ಭವಿಷ್ಯದ ಸುರಕ್ಷತೆ ಬಗ್ಗೆ ಚಿಂತನೆ ಹೆಚ್ಚಾಗ್ತದೆ. ಕೆಲವೊಮ್ಮೆ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಏನು ಮಾಡಬೇಕು, ಒತ್ತಡವನ್ನು ನಿಯಂತ್ರಣೆ ಮಾಡಿಕೊಳ್ಬೇಕು. ಲವಲವಿಕೆಯಿಂದ ಇರಬೇಕು. ಅತಿಯಾದ ಚಿಂತನೆಯನ್ನು ಮಾಡಬಾರ್ದು. ಲವಲವಿಕೆಯಿಂದ ಇರಬೇಕು. ಅದೇ ಯಾರ ಜೊತೆ ಸೀರಿಯಸ್ ಆಗಿರಬಾರ್ದು, ಚುರುಕಾಗಿರಬೇಕು. ಓಕೆ, ಕೃಷ್ಣನನ್ನು ನೋಡಿ ಅವತ್ತಾದ್ರೂ ಕೋಪ ಮಾಡ್ಕೊಂಡಿದ್ದಾನ. ಆದ್ದರಿಂದ ನೀವೇನು ಮಾಡಬೇಕಿದ್ದೀನ, ಗುರುವನ್ನು ಪ್ರಾರ್ಥನೆ ಮಾಡಿ, ಕಡಲೆಕಾಳನ್ನು ಪ್ರಾಣಿ ಪಕ್ಷಿಗಳಿಗೆ ನೀಡಿ. ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಶಿಸ್ತುಬದ್ಧವಾಗಿ ನಡೆದುಕೊಳ್ಳಿ, ಜಾಣ್ಮೆಯಿಂದ ಕಾರ್ಯ ಮಾಡಿ. ನಿಮ್ಮ ಭವಿಷ್ಯವನ್ನು ಸ್ಥಿರವಾಗಿ ನಿರ್ಮಿಸಿಕೊಳ್ಳುವಂಥಕ್ಕೆ ನಿಮಗೆ ಎಲ್ಲ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಂಭರಾಶಿಯವರೇ, ಈ ದಿನದ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಆವಿಷ್ಕಾರಗಳು ಮತ್ತು ಕಲ್ಪನೆಗಳಿಗೆ ಉತ್ತಮವಾದಂಥ ದಿನ. ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮ ಅವಕಾಶ ಇದೆ. ತಂಡದ ನಾಯಕತ್ವದಲ್ಲಿ ಗುರುತಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಕಲ್ಪನೆಗಳು ಬರಬರ್ತದೆ. ಭವಿಷ್ಯದ ಹಣಕಾಸು ಯೋಜನೆಗೆ ಉತ್ತಮವಾದಂಥ ದಿನ. ಆದರೆ ಅಪಾಯದ ಹೂಡಿಕೆಗಳನ್ನು
ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ, ಸ್ನೇಹ ಮತ್ತು ಸಾಮಾಜಿಕ ಸಂಪರ್ಕಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಬರ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದೂರ ಆಗುವಂಥ ಸಾಧ್ಯತೆ ಇದೆ. ತಪ್ಪು ತಿಳುವಳಿಕೆಗಳು ದೂರ ಆಗುವಂಥ ಸಾಧ್ಯತೆ ಇದೆ. ಭಾವನಾತ್ಮಕ ದೂರವಾಗುವಿಕೆ ಆಗದಲೇ ಇರೋ ಹಾಗೆ ಮೇಂಟೈನ್ ಮಾಡಬೇಕು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಭವಿಷ್ಯಮುಖಿ ಮತ್ತು ಸೃಜನಾತ್ಮಕ ಮನಸ್ಥಿತಿ ಈ ದಿನ ನಿಮ್ಮಲ್ಲಿದೆ. ಹೊಸ ಗುರಿಗಳ ಬಗ್ಗೆ ಸ್ಪಷ್ಟವಾದ ಚಿಂತನೆ ಇದೆ. ಕೆಲವೊಮ್ಮೆ ಮನಸ್ಸು ಗೊಂದಲ ಉಂಟಾಗ್ಬೋದು. ಗೊಂದಲ ಆಗದಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಆದ್ದರಿಂದ ಏನು ಮಾಡಬೇಕು? ಅತಿಯಾದಂಥ ಚಿಂತನೆ ಮಾಡಬಾರ್ದು. ಸ್ಪಷ್ಟವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಗಮನವನ್ನು ಕಾಪಾಡಿಕೊಳ್ಬೇಕು. ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳಬೇಕು. ಎಲ್ಲದಕ್ಕೆ ಸಹಕಾರಿಯಾಗುವಾಗೆ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡುವಂಥದ್ದು ಅತಿ ಮುಖ್ಯ. ಕೊನೆಗೊಂದು ಕಿವಿ ಮಾತು: ಧೈರ್ಯವಾಗಿ ನವೀನತೆಯನ್ನು ತಂದುಕೊಳ್ಳಿ. ಸ್ಪಷ್ಟವಾಗಿ ಚಿಂತಿಸಿ ಆತ್ಮವಿಶ್ವಾಸದಿಂದ ಹೊಸದಾಗಿ ಇವತ್ತಿನ ಜೀವನವನ್ನು ಆರಂಭ ಮಾಡ್ತಾನೆ. ಹೊಸ ಮಗು ನೀವು ಅನ್ನುವಂಥ ನೀವು ನೋಡಿ ಎಲ್ಲರನ್ನ ಖುಷಿಯಾಗಿ ಮಾತನಾಡಿಸಿ, ಎಲ್ಲ ಕಾರ್ಯಗಳನ್ನು ಖುಷಿಯಾಗಿ ಮಾಡಿ, ಹಳೆಯದನ್ನೆಲ್ಲ ಮರೆತು ಬಿಡಿ. ನಾಳೆಯ ಬಗ್ಗೆ ಚಿಂತನೆ ಮಾಡಬೇಡಿ. ಇವತ್ತು ಏನು ಫ್ರೆಶ್ ಇದೆ, ಏನು ರಿಸಲ್ಟ್ ಬರ್ತದೆ ನನಗೆ ಅಂತ ನೋಡಿ ನಾಳೆಯಿಂದ ನಿಮ್ಮ ಎಲ್ಲ ಜೀವನ ಸರಿ ಹೋಗ್ತದೆ. ಮೀನರಾಶಿಯವರೇ, ಉದ್ಯೋಗ ವ್ಯವಹಾರಗಳಲ್ಲಿ, ಸೃಜನಾತ್ಮಕ ಮತ್ತು ಆಧ್ಯಾತ್ಮಿಕ ಕೆಲಸಗಳಲ್ಲಿ ಉತ್ತಮವಾದಂಥ ಫಲ ಸಿಗ್ತದೆ. ಹೊಸ ಅವಕಾಶಗಳು ಬರ್ತದೆ. ಅಂತರ್ದೃಷ್ಟಿ, ನಿಮ್ಮ ಆಂತರಿಕ ತಿಳುವಳಿಕೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದಕ್ಕೆ ಸಹಕಾರಿಯಾಗಿರ್ತದೆ. ಆದರೆ ಗೊಂದಲದ ಕಾರಣದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ವಿಳಂಬ ಮಾಡಬೇಡಿ. ಗೊಂದಲಗಳನ್ನು ಬೇಗ ಸರಿಪಡಿಸಿಕೊಂಡು ಬೇಗ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಹೊಸ ಆರಂಭದ ಅವಕಾಶಗಳು ಬರಬಹುದು. ಉಳಿತಾಯ ಮತ್ತು ಯೋಜನೆಗೆ ಉತ್ತಮವಾದಂಥ ದಿನ. ಭಾವನಾತ್ಮಕ ರೀತಿಯಿಂದ ಖರ್ಚು ಮಾಡೋದನ್ನು ಕಡಿಮೆ ಮಾಡಿ. ಸಂಬಂಧಗಳಲ್ಲಿ ಸಹಾನುಭೂತಿ ಮತ್ತು ಸ್ಪಷ್ಟತೆ ಅನ್ನುವಂಥ ಹೆಚ್ಚಾಗಿರುತ್ತದೆ. ತಿಳುವಳಿಕೆಗಳು ತುಂಬ ಹತ್ತಿರವಾಗುವ ಸಾಧ್ಯತೆಯನ್ನು ಹೆಚ್ಚಿಸ್ತವೆ. ಅತಿಯಾದಂಥ ತ್ಯಾಗ ಮನೋಭಾವವನ್ನು ಬಿಟ್ಟು ಬಿಡಿ. ತ್ಯಾಗ ಮನೋಭಾವ ಇರಲಿ, ಆದರೆ ಅದೇ ಅತಿಯಾಗಬಾರ್ದು. ಅತಿಯಾದರೆ ಅಮೃತನೂ ವಿಷ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಮನಸ್ಥಿತಿ ಇದೆ. ಧ್ಯಾನ ಮತ್ತು ಒಳಶಾಂತಿಯ ಕಡೆ ಒಲವಿರ್ತದೆ. ಕೆಲವೊಮ್ಮೆ ಸಂವೇದನಾಶೀಲತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಅತಿಯಾದ ಚಿಂತನೆ ಬೇಡ. ವಾಸ್ತವತೆ ಮತ್ತು ಕಲ್ಪನೆಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಮಾನಸಿಕ ಶಾಂತಿ ಎನ್ನುವಂಥದ್ದು ಅತಿ ಮುಖ್ಯ. ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ತುಳಸಿ ದೇವಿ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ನೀವು ಕೇಳ್ತಾ ಇದ್ದೀರಾ? ಖಂಡಿತ ಶೀಘ್ರದಲ್ಲೇ ಮಾಡೋಣ. ಅಂತರ್ದೃಷ್ಟಿಯನ್ನು ನಂಬಿ ಶಾಂತವಾಗಿರಿ. ನಿಮ್ಮ ಅಂತರಾತ್ಮ ಏನು ಹೇಳ್ತದೆ ಅನ್ನೋದ್ರ ಬಗ್ಗೆ ಗಮನ ಇರಲಿ. ನಿಮ್ಮ ಪ್ರಯಾಣವನ್ನು ಸ್ಪಷ್ಟತೆಯೊಂದಿಗೆ ಆರಂಭಿಸಿ. ಪ್ರಯಾಣ ಅಂತಂದರೆ ಟೂರ್ ಉಳಿಯೋದಲ್ಲ. ಈ ದಿನದ ನಿಮ್ಮ ಜವಾಬ್ದಾರಿಯ ಪಯಣ. ನಾನೇನು ಮಾಡಬೇಕು, ಹೇಗಿರಬೇಕು ಅನ್ನುವಂಥದ್ದು. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.